ಮುಂದಿನ ಸುದ್ದಿಗೆ ಹೋಗೋಣ. ಇಂಟರ್ನ್ಯಾಷನಲ್ ನ್ಯೂಸು ಇರಾನದ್ದು. ಕೆಲವು ವೆಬ್ಸೈಟ್ಗಳು, ಅಂತಿಂಥ ವೆಬ್ಸೈಟ್ ಅಲ್ಲ, ಅದರದೇ ಆದ ರೆಪ್ಯುಟೇಷನ್ ಇರುವ ವೆಬ್ಸೈಟ್ಗಳಲ್ಲಿ ಬರ್ತಾ ಇರುವ ಸಂಖ್ಯೆಗಳನ್ನು ನಂಬೋದಾದರೆ, ಇರಾನ್ನಲ್ಲಿ 20 ದಿನಗಳಿಂದ ನಡೀತಾ ಇರುವ ಈ ಪ್ರತಿಭಟನೆಯಲ್ಲಿ ಇಲ್ಲಿ ತನಕ 12,000 ಜನರನ್ನು ಕೊಲ್ಲಲಾಗಿದೆ. 12,000 ಜನರನ್ನು ಕೊಲ್ಲಲಾಗಿದೆ. ಅಯಾತುಲ್ಲಾ ಖಮೇನಿ ಆಡಳಿತದ ವಿರುದ್ಧ ಅಲ್ಲಿನ ಜನ, ಇರಾನಿನ ಜನ, ಸ್ಪೆಷಲಿ ಜನ್ಜಿಗಳು, ಮಹಿಳೆಯರನ್ನು, ಯುವತಿಯರನ್ನೊಳಗೊಂಡ ಜನ್ಜಿಗಳು ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನೋಡಿ, 3 ದಿನಗಳ ಹಿಂದೆ ಈ ಸುದ್ದಿಯನ್ನು ನಾನು ಹೇಳೋದಕ್ಕೆ ಶುರು ಮಾಡಿದಾಗ ಆವಾಗ ಅಪ್ಡೇಟ್ಗಳು ಬರೀ ಸಾವಿನ ಸಂಖ್ಯೆ, ಬರೀ ಅಲ್ಲ ದೊಡ್ಡ ಸಂಖ್ಯೆನೇ, ಸಾವಿನ ಸಂಖ್ಯೆ 50 ಅಂತಿದ್ದು. ಅಪ್ಡೇಟ್ ಆಗ್ತಾ ಹೋದವು ನಂಬರು. ಈಗ 12,000 ಜನ ಸತ್ತಿರಬಹುದು ಅಂತ. 31 ರಾಜ್ಯಗಳು ಬರ್ತವೆ ಇರಾನ್ ದೇಶದಲ್ಲಿ. ಶಾಂತವಾಗಿರುವ ಒಂದೇ ಒಂದು ರಾಜ್ಯ ಇಲ್ಲ ಅಲ್ಲಿ. ಬರ್ತಾ ಇರೋ ದೃಶ್ಯಗಳ ಗಾಬರಿ ಹುಟ್ಟಿಸಂಗಿದ್ದಾವೆ. ಇನ್ನೊಂದು ಕಡೆ ಅಮೆರಿಕಾದಲ್ಲಿ ಕುಳಿತ ಡೊನಾಲ್ಡ್ ಟ್ರಂಪ್ ಈ ರೀತಿ ಪ್ರತಿಭಟನೆ ಮಾಡ್ತಾ ಇರುವವರಿಗೆ ಸಲಹೆ ಕೊಡ್ತಾ ಇದ್ದಾರೆ. ನಿಲ್ಲಿಸಬೇಡಿ ಇದನ್ನು, ಹೆಲ್ಪ್ ಈಸ್ ಆನ್ ದ ವೇ, ನಿಮ್ಮ ಸಹಾಯಕ್ಕಾಗಿ ನಾವು ಬರ್ತಾ ಇದ್ದೀವಿ ಅಂತ. ಸಹಾಯಕ್ಕಾಗಿ ಬರ್ತಾ ಇದ್ದೀವಿ ಅದರ ಅರ್ಥ ಅಮೇರಿಕನ್ ಮಿಲಿಟ್ರಿ ರೆಡಿ ಹಾಕ್ಕೊಂಡು ಕೂತಿದೆ ಅಂತ. ರೆಡಿ ಹಾಕ್ಕೊಂಡು ಕೂತ್ಕೊಂಡಿದೆ ಅಮೇರಿಕಾದ ಮಿಲಿಟ್ರಿ. 3 ಆಪ್ಷನ್ಗಳಿದ್ದಾವೆ ಅವ್ರ ಮೇಲೆ. ಒಂದು, ಏರ್ ಸ್ಟ್ರೈಕ್ ಮಾಡೋದು. ಯುದ್ಧ ವಿಮಾನಗಳು, ಇರಾನಿನ ಈ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಗಟ್ಟಿಯಾಗಿಲ್ಲ ಅದು. ಯುದ್ಧ ವಿಮಾನಗಳು ಎಂಟರ್ ಆಗಿಬಿಡ್ಬೋದು ಆ ದೇಶವನ್ನು. ಈ ಇಸ್ರೇಲು ಇರಾನ್ ತಿಕ್ಕಾಟದ ಸಂದರ್ಭದಲ್ಲಿ ಆಕಾಶ ಇಷ್ಟೇ ಯಾಕಿದೆಯೋ ಅನ್ನೋ ರೀತಿಯಲ್ಲಿ ಇಸ್ರೇಲಿ ವಿಮಾನಗಳು ಇರಾನಿನ ತುಂಬ ಹಾರಾಡ್ಬಿಟ್ಟು ಏನೂ ಮಾಡೋದಕ್ಕಾಗೋದಿಲ್ಲ, ಮೇಲೆ ಹೋಗ್ತಿರ್ತಾವೆ ಹೊರಟೆ. ಇವ್ರ ಹತ್ರ ಅದನ್ನು ಹೊಡೆಯೋ ಮಿಸೈಲ್ಗಳಿಲ್ಲ. ಸೊ ಈಸಿಯೆಸ್ಟ್ ವೇ ಏರ್ ಸ್ಟ್ರೈಕ್ ಮಾಡೋದು. ಅದನ್ನು ಹೊರತುಪಡಿಸಿದ್ರೆ ಇರಾನಿ ಮಿಲಿಟ್ರಿಯ ಹಿರಿಯ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡಿಕೊಂಡು ಟಾರ್ಗೆಟೆಡ್ ಅಟ್ಯಾಕ್ಗಳನ್ನು ಮಾಡೋದು. ಟಾರ್ಗೆಟೆಡ್ ಅಟ್ಯಾಕ್ಗಳು ಬಿಟ್ಟರೆ ಮತ್ತೊಮ್ಮೆ ಅಣುಸ್ಥಾವರಗಳ ಮೇಲೆ, ಇರಾನಿನ ಅಣುಸ್ಥಾವರಗಳ ಮೇಲೆ ದಾಳಿ ನಡೆಸೋದು. ಈ 3 ಆಪ್ಷನ್ಗಳನ್ನು ಅಮೇರಿಕ ಇಟ್ಕೊಂಡಿದೆಯಂತೆ. ಈ ಅಣುಸ್ಥಾವರಗಳ ಮೇಲೆ ದಾಳಿ ನಡೆಸಿದ್ರೆ ಪ್ರತಿಭಟನೆ ನಡೆಸ್ತಾ ಇರುವ ಯುವ ಸಮುದಾಯಕ್ಕೆ ಅದು ಹೆಂಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಅನ್ನೋದು ನನಗೂ ಅರ್ಥ ಆಗ್ತಿಲ್ಲ. ಇದು ಹೆಂಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮಧ್ಯೆ ಪ್ರತಿಭಟನಾಕಾರರನ್ನು, ಈ ಪ್ರತಿಭಟನೆಯನ್ನು ಇನ್ಸ್ಟಿಗೇಟ್ ಮಾಡಿದವ್ರನ್ನ ಹಿಡಿದು ನೇಣಿಗೆ ಹಾಕುವ ಕೆಲಸ ಶುರುವಾಗಿದೆ ಇರಾಕ್ನಲ್ಲಿ. ಹ್ಯೂಮನ್ ರೈಟ್ಸು, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ ಅವು ಏನೇ ಇದ್ದರೂ ಭಾರತದಂಥ ದೇಶಗಳಿಗೆ ಬುದ್ಧಿ ಹೇಳೋದಕ್ಕಷ್ಟೇ. ಭಾರತದಂಥ ದೇಶಗಳಿಗೆ ಬುದ್ಧಿ ಹೇಳೋದಕ್ಕೆ ಅದನ್ನೇ ಅನ್ನಲ್ಲ. ಉಮರ್ ಖಾಲಿದು, ಶರ್ಜಿಲ್ ಇಮಾಮ್ ಜೈಲಿನಲ್ಲಿದ್ದಾರೆ. ಭಾರತದ ಒಳಗಿಂದ ಅಲ್ಲ, ಪ್ರಪಂಚದ ಮೂಲೆ ಮೂಲೆಗಳಿಂದಲೂ ಅವರಿಗೆ ಏನು ಸಾಂತ್ವನದ ನುಡಿಗಳು ಬರ್ತವೆ. ಇಲ್ಲಿ ಇರ್ಫಾನ್ ಸುಲ್ತಾನಿ ಅಂತ 26 ವರ್ಷದ ಹುಡುಗ ರೀ, 26 ವರ್ಷದ ಹುಡುಗ ಇರ್ಫಾನ್ ಸುಲ್ತಾನಿ. ಈತ ಗಲಭೆ ದೊಡ್ಡ ಪ್ರಮಾಣಕ್ಕೆ ಇರುವುದಕ್ಕೆ ಈತನ ಥಾಟ್ ಪ್ರೊಸೆಸ್ ಇನ್ಸ್ಟಿಗೇಟ್ ಮಾಡ್ತಂತೆ. ನೆನ್ನೆನೇ ಡಿಸೈಡ್ ಆಗಿತ್ತು ನಾಳೆ ಅವನ್ನ ಗಲ್ಲಿಗೆ ಹಾಕೋದು ಅಂತ. ಕೆಲವು ಸುದ್ದಿ ಮೂಲಗಳ ಪ್ರಕಾರ ಇವತ್ತು ಈತನನ್ನು ಗಲ್ಲಿಗೆ ಹಾಕಲಾಗಿದೆ. ಇನ್ನು ಕೆಲವು ಮೂಲಗಳ ಪ್ರಕಾರ ಇನ್ನೂ ಹಾಕಿಲ್ಲ. ಅಥೆಂಟಿಕ್ ನ್ಯೂಸ್, ಇರಾನ್ ಅಂಥ ದೇಶದ ಒಳಗಿಂದ ಹೊರಗೆ ಬರೋದು ಕಷ್ಟ. ಗಲ್ಲಿಗೆ ಹಾಕೋದು ಅಂದರೆ ಏನು? ಈಗ ನಮ್ಮಲ್ಲಿ ಜೈಲು ಒಳಗಡೆ ಒಂದು ಗಲ್ಲುಗಂಬ ಅಂತಿರುತ್ತೆ, ಅದಕ್ಕೊಂದು ಪ್ರಾಸೆಸ್ ಇರುತ್ತೆ. ಡಾಕ್ಟರ್ ಬರಬೇಕು, ಜೈಲರ್ ಬರಬೇಕು, ಮ್ಯಾಜಿಸ್ಟ್ರೇಟ್ ಬರಬೇಕು. ಅಲ್ಲೇನಿಲ್ಲ. ಅದು ಕ್ರೇನ್ ತರ್ತಾರೆ ಅವರು. ಕುತ್ತಿಗೆಗೆ ಹಗ್ಗ ಹಾಕಿ ನಡು ರಸ್ತೆಯಲ್ಲಿ, ನಡು ಊರಿನಲ್ಲಿ ನಿಲ್ಲಿಸಿ ಕುತ್ತಿಗೆಗೆ ಹಗ್ಗ ಹಾಕಿ ಕ್ರೇನ್ ಮೂಲಕ ಹಗ್ಗ ಮೇಲೆತ್ತಾರಷ್ಟೆ. ಅಲ್ಲಿ ನೇಣಿಗೆ ಹಾಕುವ ಪ್ರಕ್ರಿಯೆ ಅದು. ಈತನನ್ನು ಇವತ್ತು ಗಲ್ಲು ಶಿಕ್ಷೆಗೆ ಒಳಪಡಿಸಲಾಗಿದೆಯೋ ಇಲ್ಲವೋ ವಿ ಡೋಂಟ್ ಹ್ಯಾವ್ ಕನ್ಫರ್ಮೇಷನ್. ಕೆಲವರು ಹೇಳ್ತಾರೆ ಗಲ್ಲಿಗೆ ಹಾಕಿಬಿಟ್ರು ಇವತ್ತು ಅಂತ, ಕೆಲವರು ಹೇಳ್ತಾರೆ ಗಲ್ಲಿಗೆ ಹಾಕಿಲ್ಲ ಅಂತ. ನನ್ನ ಪ್ರಶ್ನೆ ಇರೋದು, ಯಾವ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತು? ಈತ ಮಾಡಿದ್ದು ದೇಶದ್ರೋಹ ಅಂತ ಮೇಲ್ನೋಟಕ್ಕೆ ಒಪ್ಕೊಳ್ಳೋಣಪ್ಪ. ಯಾವ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತು? ತನಿಖೆ ಮಾಡಿದ ಯಾವ FIRನ ಆಧಾರದ ಮೇಲೆ ವಿಚಾರಣೆ ನಡೀತು? ತನಿಖೆ ಮಾಡಿದ ಪೊಲೀಸರು ಚಾರ್ಜ್ ಶೀಟ್ ಎಲ್ಲಿ ಸಲ್ಲಿಸಿದ್ರು? ಈತನ ಪರವಾಗಿ ವಾದಿಸುವುದಕ್ಕೆ ಬಂದ ವಕೀಲರು ಯಾರು?
ನಮ್ಮಲ್ಲಿ ಅಜ್ಮಲ್ ಕಸಬು ಮುಂಬೈ ಟೆರರ್ ಅಟ್ಯಾಕ್ನ ದಾಳಿಕೋರ ಅಜ್ಮಲ್ ಕಸಬ್ ಸಿಕ್ಕರೆ ಪಾಕಿಸ್ತಾನದಿಂದ ಬಂದವನು, ಅವನಿಗೊಬ್ಬ ವಕೀಲನನ್ನು ನಾವು ನಮ್ಮ ತೆರಿಗೆದಾರರ ದುಡ್ಡಿನಲ್ಲಿ, ನಾವು ಕೊಟ್ಟಿರುವ ತೆರಿಗೆ ದುಡ್ಡಿನಲ್ಲಿ ಅವನಿಗೊಬ್ಬ ವಕೀಲರನ್ನು ಕೊಡ್ತೀವಿ ನಾವು, ವಾದ ಮಾಡಿ ಅವನ ಪರವಾಗಿ ಅಂತ. ಇವನ ಪರವಾಗಿ ಯಾರು ವಾದ ಮಾಡಿದ್ರು? ಯಾವ ನ್ಯಾಯಾಧೀಶ ನೀನು ತಪ್ಪಿತಸ್ಥಾನೇನ ಗಲ್ಲು ಶಿಕ್ಷೆ ಅಂತ ಜಡ್ಜ್ಮೆಂಟ್ ಪ್ರೊನೌನ್ಸ್ ಮಾಡಿದ ನ್ಯಾಯಾಧೀಶ ಯಾರು? ಲಾಸ್ಟ್ ಇಯರ್ ಡಿಸೆಂಬರ್ ಎಂಡ್ನಲ್ಲಿ ಪ್ರತಿಭಟನೆಗಳು ಶುರುವಾದವು. ಈತ ಇರ್ಫಾನ್ ಸುಲ್ತಾನಿ ಕರಾಜ್ ನಗರದ ಫಾಲ್ಡಿಸ್ ಪ್ರದೇಶದ ನಿವಾಸಿ. ಈತ ಯುವಕ ಯುವತಿಯರನ್ನ ಭಡ್ಕಾಯಿಸ್ತಾ ಇದ್ದಾನೆ ಅನ್ನೋ ಆರೋಪದ ಮೇಲೆ ಜನವರಿ 8ನೇ ತಾರೀಕು ಅರೆಸ್ಟ್ ಆದ. 8ನೇ ತಾರೀಕು, ಇವತ್ತು ಡೇಟ್ 14, 9, 10, 11, 12, 13, 14 ಒಂದು ವಾರದಲ್ಲಿ ಈತನನ್ನು ಗಲ್ಲು ಶಿಕ್ಷೆಗೆ ನಿರ್ಧಾರ ಆಗಿಬಿಡುತ್ತೆ ಅನ್ನೋದಿದ್ರೆ, ಪತ್ರ ಬರೆದ ನ್ಯೂಯಾರ್ಕ್ ಮೇಯರ್ ಮಮದಾನಿ, ಉಮರ್ ಖಾಲಿದ್ಗೆ ಪತ್ರ ಬರೆದ ಮಮದಾನಿ ಇರ್ಫಾನ್ ಸುಲ್ತಾನಿಗೆ ಬರೆಯೋದಿಲ್ವಾ? ವಿ ಆರ್ ವಿತ್ ಯು ಬ್ರದರ್ ಅಂತ. ಕರಾಜ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಈತನನ್ನು ಅರೆಸ್ಟ್ ಮಾಡಲಾಯಿತು. ಈತನ ಮೇಲೆ ಹೊರಿಸಿದ ಆರೋಪ ದೇವರ ವಿರುದ್ಧ ಹೋರಾಡದ ಅಂತ, ದೇವರ ವಿರುದ್ಧ ಹೋರಾಡದ ಅನ್ನುವ ಆರೋಪವನ್ನು ಈತನ ಮೇಲೆ ಹೊರಿಸಲಾಯಿತು. ಅಂದರೆ ಅಯಾತುಲ್ಲಾ ಖೊಮೇನಿ ದೇವರ ಹೌದು ಅನ್ನೋದಾದರೆ ಇದನ್ನು ಶಿರ್ಕ್ ಅನ್ನಬಾರ್ದ? ದೇವರ ವಿರುದ್ಧ ಹೋರಾಡಿದ ಆರೋಪ ಅಂತಂದರೆ. ಯುವಕನ ಪೋಷಕರ ಆರೋಪ ಮಾಡ್ತಾ ಇದ್ದಾರೆ. ಯಾವ ವಿಚಾರಣೆಯೂ ಇಲ್ಲದೆ ಮರಣದಂಡನೆಯನ್ನು ವಿಧಿಸಲಾಗಿದೆ. ಜೈಲಿನಲ್ಲಿ ನನ್ನ ಮಗನ ಜೊತೆಗೆ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಡಲಿಲ್ಲ, ಮಗನ ಪರವಾಗಿ ವಕೀಲರ ನೇಮಕಕ್ಕೆ ಅವಕಾಶ ಕೊಡಲಿಲ್ಲ. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಮಧ್ಯಪ್ರವೇಶಿಸಬೇಕು ಅಂತ ಇರ್ಫಾನ್ ಸುಲ್ತಾನಿ ತಂದೆ ತಾಯಿ ಬೇಡಿಕೊಳ್ತಾ ಇದ್ದಾರೆ. ಮಾನವ ಹಕ್ಕುಗಳ ಆಯೋಗ ಏನೇ ಇದ್ದರೂ ಭಾರತದಂಥ ದೇಶಗಳಿಗೆ ಬುದ್ಧಿ ಹೇಳೋದಕ್ಕಿದು, ಭಾರತದಂಥ ದೇಶಗಳಿಗೆ ಬುದ್ಧಿ ಹೇಳೋದಕ್ಕೆ. ಈ ಗಲ್ಲು ಶಿಕ್ಷೆಯ ಬಗ್ಗೆ ಡೊನಾಲ್ಡ್ ಟ್ರಂಪ್ಗೆ, ಅಮೆರಿಕದ ಅಧ್ಯಕ್ಷರಿಗೆ ಪತ್ರಕರ್ತರು ಪ್ರಶ್ನೆ ಕೇಳಿದ್ರು. ಭಾರತ ಸರ್ಕಾರ ಇರಾನ್ನಲ್ಲಿರುವ ಭಾರತೀಯರಿಗೆ ಸೂಚನೆ ಕೊಟ್ಟಿದೆ, ಬಿ ಕೇರ್ಫುಲ್, ಸಾಧ್ಯ ಆದರೆ ಇರಾನ್ನಿಂದ ಹೊರಗೆ ಬಂದುಬಿಡಿ ಅಂತ. ಹೆಂಗಾಗುತ್ತೋ ಹಾಗೆ, ಯಾವ ಮಾರ್ಗದ ಮೂಲಕ ಆಗುತ್ತೋ ಆ ಮಾರ್ಗದ ಮೂಲಕ ಹೊರಗೆ ಬನ್ನಿ. ನೀವು ಅಲ್ಲೇ ಇರೋದಾದರೆ ಪ್ರತಿಭಟನೆ ನಡೀತಾ ಇರುವ ಸ್ಥಳಗಳಿಂದ ಸಾಧ್ಯ ಆದಷ್ಟು ದೂರದಲ್ಲಿರಿ ಅನ್ನುವ ಅಡ್ವೈಸರಿಯನ್ನು ವಿದೇಶಾಂಗ ಇಲಾಖೆ ಬಿಡುಗಡೆ ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.